ನಮಸ್ಕಾರ ಸ್ನೇಹಿತರೆ. ರಾಹುಲ್ ಗಾಂಧಿ ಅವರಿಗೆ ಒಂದು ಅಭ್ಯಾಸ ಇದೆ, ಬೇಕಾಬಿಟ್ಟಿಯಾದಂತ ಹೇಳಿಕೆಗಳನ್ನ ಕೊಡೋದು. ಅವರು ಏನ್ ಮಾತಾಡ್ತಾ ಇದಾರೆ ಅದು ಸತ್ಯವ ಸುಳ್ಳ ಯಾವುದನ್ನು ಕೂಡ ಚೆಕ್ ಮಾಡ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಬದಲಾಗಿ ಯಾರೋ ಇವರಿಗೆ ಪಾಯಿಂಟ್ಸ್ ಗಳನ್ನ ರೆಡಿ ಮಾಡಿ ಕೊಟ್ಟಿರ್ತಾರೆ, ಆ ಪಾಯಿಂಟ್ಸ್ ನ ಹಿಡ್ಕೊಂಡು ಮಾತಾಡ್ಬಿಡ್ತಾರೆ. ಕೊನೆಗೆ ಅದರಿಂದ ಸಂಕಷ್ಟಕ್ಕೆ ಸಿಲುಕ್ತಾರೆ. ಅದೇ ರೀತಿಯಾದಂತಹ ಒಂದು ಪ್ರಮೇಯ ಈಗ ರಾಹುಲ್ ಗಾಂಧಿ ಅವರಿಗೆ ಒದಗಿ ಬಂದಿದೆ. ರಾಹುಲ್ ಗಾಂಧಿ ಅವರು ಇದರಿಂದ ಈಗ ತಪ್ಪಿಸಿಕೊಳ್ಳಿ ಪ್ರಯತ್ನಿಸ್ತಾ ಇದ್ದಾರೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಈ ಒಂದು ಪ್ರಕರಣದಿಂದ ಹೊರ ಬರ್ಲಿಕ್ಕೆ ಸಾಧ್ಯ ಆಗೋಲ್ಲ ಅನಿಸ್ತಾ ಇದೆ. ಹಾಗಾದ್ರೆ ಯಾವ್ದು ಆ ಪ್ರಕರಣ? ಇಲ್ಲಿ ರಾಹುಲ್ ಗಾಂಧಿ ಅವರು ಸಿಕ್ಕಿ ಬೀಳ್ತಾ ಇರೋದೇನಕ್ಕೆ? ಅವರು ಕೊಟ್ಟಿರುವಂತಹ ಹೇಳಿಕೆ ಆದ್ರೂ ಏನು? ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಸಾಮಾನ್ಯವಾಗಿ ವಿದೇಶ ಪ್ರವಾಸವನ್ನ ಮಾಡ್ತಾ ಇರ್ತಾರೆ. ಅವರು ಭಾರತದಲ್ಲಿರೋದಕ್ಕಿಂತಲೂ ಹೆಚ್ಚಾಗಿ ಹೊರ ದೇಶಗಳಲ್ಲಿರೋದೇ ಜಾಸ್ತಿ. ಇವರ ಕೆಲವೊಂದು ವಿಸಿಟ್ಗಳು ಅತ್ಯಂತ ಸೀಕ್ರೆಟ್ ಆಗಿರ್ತದೆ. ಇನ್ನು ಕೆಲವೊಂದು ಭೇಟಿಗಳು ಅಫಿಷಿಯಲ್ ಆಗಿರ್ತದೆ. ಅಂದ್ರೆ ನಾನು ಇಂತಲ್ಲಿ ಹೋಗ್ತಾ ಇದ್ದೇನೆ, ನಾನು ಈ ರೀತಿಯಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ, ಈ ರೀತಿಯಾದಂತಹ ಡೀಟೇಲ್ಸ್ ಅವರು ಹಂಚಿಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅವರು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಹೋಗಿ ಅಲ್ಲಿ ಭಾಷಣವನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನ ಮಾಡ್ತಾರೆ. ಭಾರತದಲ್ಲಿ ಇವರು ಆ ರೀತಿಯಾದಂತಹ ಸಂವಾದವನ್ನ ಮಾಡೋದು ತುಂಬಾ ಕಮ್ಮಿ. ಆದ್ರೆ ವಿದೇಶಗಳಲ್ಲಿ ಹೋಗಿ ರಾಹುಲ್ ಗಾಂಧಿ ಅವರು ಈ ರೀತಿಯಾದಂತಹ ಸಂವಾದಗಳಲ್ಲಿ ಭಾಗವಹಿಸ್ತಾರೆ. ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ರಾಹುಲ್ ಗಾಂಧಿ ಅವರು ಸಾಮಾನ್ಯವಾಗಿ ಈ ವಿದೇಶದ ಈ ವಿಶ್ವವಿದ್ಯಾಲಯಗಳಿಗೆ ಹೋದಾಗ ಮಾತಾಡುವಂತಹ ವಿಷಯ, ಅದರಲ್ಲಿ ಮುಖ್ಯವಾಗಿ ಅವರು ಹೇಳೋದು ಭಾರತದಲ್ಲಿ ಪ್ರಜಾಪ್ರಭುತ್ವ ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಸಂವಿಧಾನದ ರಕ್ಷಣೆಗಾಗಿ ನಾನು ಹಗಲಿರುಳು ಶ್ರಮಿಸ್ತಾ ಇದ್ದೇನೆ. ನನ್ನಿಂದಾಗಿ ಈಗ ಸಂವಿಧಾನ ಉಳ್ಕೊಂಡಿದೆ. ಇಲ್ಲದಿದ್ರೆ ಮೋದಿಯವರು ಈ ಬಾರಿ ಖಂಡಿತವಾಗಿ ಸಂವಿಧಾನವನ್ನ ಬದಲಾಯಿಸ್ತಾ ಇದ್ರು. ಆದ್ರೆ ನಾವು ಮಾಡಿರುವಂತಹ ಹೋರಾಟ ಮತ್ತು ಜನಜಾಗೃತಿಯಿಂದಾಗಿ ಜನರು ಈ ಬಾರಿ ಮೋದಿಯವರಿಗೆ ಸಂಪೂರ್ಣ ಬಹುಮತವನ್ನು ಕೊಟ್ಟಿಲ್ಲ. ಆದ್ರಿಂದಾಗಿ ಸಂವಿಧಾನ ಉಳ್ಕೊಂಡಿದೆ. ಈ ರೀತಿಯಾದಂತಹ ಹೇಳಿಕೆಗಳನ್ನ ಸತತವಾಗಿ ಕೊಟ್ಕೊಂಡು ಬರ್ತಾನೆ ಇದ್ದಾರೆ. ನಂತರ ಬೇರೆ ದೇಶಗಳಿಗೆ ಮನವಿಯನ್ನು ಕೂಡ ಮಾಡ್ತಾರೆ. ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ದಯವಿಟ್ಟು ನಮ್ಗೆ ಸಹಾಯ ಮಾಡಿ, ನೀವು ಈ ವಿಷಯದಲ್ಲಿ ಇಂಟರ್ಫಿಯರ್ ಆಗಬೇಕು. ಈ ರೀತಿಯಾದಂತಹ ಹೇಳಿಕೆಗಳನ್ನ ಆಗಾಗ ಕೊಟ್ಕೊಂಡು ಬಂದಿರೋದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಇದೇ ರೀತಿಯಲ್ಲಿ 2024 ಸೆಪ್ಟೆಂಬರ್ 10ನೇ ತಾರೀಕು ಅಮೆರಿಕದ ಒಂದು ವಿಶ್ವವಿದ್ಯಾಲಯದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಸಂವಾದದಲ್ಲಿ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಒಂದು ಹೇಳಿಕೆ ಈಗ ಅವರಿಗೆ ಸಂಕಷ್ಟವನ್ನ ತಂದಿಟ್ಟಿದೆ. ಆ ಸಂವಾದದಲ್ಲಿ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಭಾರತದಲ್ಲಿ ಸಿಖ್ಖರ ಮೇಲೆ ಸತತವಾಗಿ ದಾಳಿ ನಡೀತಾ ಇದೆ. ಸಿಖ್ಖರು ಭಾರತದಲ್ಲಿ ಅತ್ಯಂತ ಅಪಾಯಕಾರಿ ಪರಿಸ್ಥಿತಿಯಲ್ಲಿದ್ದಾರೆ. ಸಿಖ್ಖರು ಪ್ರಾರ್ಥನೆ ಸಲ್ಲಿಸಲಿಕ್ಕಾಗಿ ಗುರುದ್ವಾರಕ್ಕೆ ಭೇಟಿ ನೀಡೋದು ಕೂಡ ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬಹಳ ಕಷ್ಟಕರವಾಗಿದೆ. ಒಂದ್ ವೇಳೆ ಅವರು ಏನಾದ್ರು ಗುರುದ್ವಾರಕ್ಕೆ ಹೊರಟ್ರೆ ಅವ್ರ ಮೇಲೆ ದಾಳಿ ನಡೀತಾ ಇದೆ. ಸಿಖ್ಖರು ಪೇಟವನ್ನು ಧರಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡೋದು ಕೂಡ ಭಾರತದಲ್ಲಿ ತುಂಬಾ ಕಷ್ಟವಾಗಿದೆ. ಒಂದ್ ವೇಳೆ ಅವರು ಪೇಟವನ್ನು ಕಟ್ಕೊಂಡಿದ್ರೆ ಅವ್ರ ಮೇಲೆ ದಾಳಿ ನಡೀತಾ ಇದೆ. ಹಾಗಾಗಿ ಬಹಳಷ್ಟು ಸಿಖ್ಖರು ಇತ್ತೀಚಿನ ವರ್ಷಗಳಲ್ಲಿ ಪೇಟವನ್ನು ಧರಿಸುವುದನ್ನೇ ಬಿಟ್ಬಿಟ್ಟಿದ್ದಾರೆ. ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕಾಗಿ ಪೇಟವನ್ನ ತ್ಯಜಿಸಿದ್ದಾರೆ. ಈ ರೀತಿಯಾದಂತಹ ಹೇಳಿಕೆಯಲ್ಲಿ ಕೊಟ್ಟರು. ಯಾವಾಗ ರಾಹುಲ್ ಗಾಂಧಿ ಅವರು ಸಿಖ್ ಸಮುದಾಯ ಭಾರತದಲ್ಲಿ ಸೇಫ್ ಆಗಿಲ್ಲ, ಅವ್ರ ಮೇಲೆ ಸತತ ದಬ್ಬಾಳಿಕೆ ನಡೀತಾ ಇದೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು, ಆಗ ಸಿಖ್ ಪ್ರತ್ಯೇಕತಾವಾದಿಗಳಾದಂತಹ ಖಲಿಸ್ತಾನಿಗಳಿಗೆ ಒಂದು ಆಯುಧ ಸಿಕ್ಕ ಹಾಗಾಯ್ತು. ನಿಮ್ಗೆ ಗೊತ್ತಿದೆ ಈ ಖಲಿಸ್ತಾನಿಗಳು ಯಾವ ರೀತಿಯಾದಂತಹ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಅಂತೇಳಿ. ಭಾರತದಲ್ಲಿ ಅವ್ರಿಗೆ ನೆಲೆ ಇಲ್ಲ. ಅವ್ರು ಏನಿದ್ರು ಕೂಡ ಅಮೆರಿಕ ಮತ್ತು ಕೆನಡಾದಲ್ಲೇ ಇದ್ದುಕೊಂಡು ಹೋರಾಟವನ್ನ ನಡೆಸ್ತಾ ಇರ್ತಾರೆ. ಅಲ್ಲಿರುವಂತಹ ದೇವಸ್ಥಾನಗಳ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅಲ್ಲಿಯ ಹಿಂದೂಗಳ ಮೇಲೆ ಕೂಡ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಹಾಗೇನೆ ಭಾರತಕ್ಕೆ ಬೇಕಾದಂತಹ ಹಲವಾರು ಖಲಿಸ್ತಾನಿ ಉಗ್ರವಾದಿಗಳು ಅಮೆರಿಕ ಮತ್ತು ಕೆನಡಾದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಯಾವಾಗ ರಾಹುಲ್ ಗಾಂಧಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರೋ, ಈ ಖಲಿಸ್ತಾನಿಗಳು ಈ ಹೇಳಿಕೆಯನ್ನೇ ಉಪಯೋಗಿಸಿಕೊಂಡು ಭಾರತದ ವಿರುದ್ಧ ಇದನ್ನೇ ಅಸ್ತ್ರವಾಗಿ ಉಪಯೋಗಿಸಲು ಶುರು ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕೊಟ್ಟಂತ ಈ ಒಂದು ಹೇಳಿಕೆಯನ್ನು ಆಧಾರವಾಗಿ ಇಟ್ಕೊಂಡು ವಾರಣಾಸಿಯ ನಾಗೇಶ್ವರ್ ಮಿಶ್ರಾ ಅನ್ನುವ ವ್ಯಕ್ತಿ ವಾರಣಾಸಿಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಒಂದು ಮೊಕದ್ದಮೆಯನ್ನು ದಾಖಲಿಸಿದ್ರು. ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡುವ ಮುಖಾಂತರ ರಾಹುಲ್ ಗಾಂಧಿ ಅವರು ಭಾರತದಲ್ಲಿ ಸಿಖ್ಖರು ಮತ್ತು ಹಿಂದೂಗಳ ಮಧ್ಯೆ ಕಂದಕವನ್ನು ಸೃಷ್ಟಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೋಮು ಗಲಭೆ ಆಗ್ಲಿಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾರೆ. ಅವ್ರ ಮೇಲೆ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಹೇಳಿ ಕೋರ್ಟ್ ನ ಮೊರೆ ಹೋದ್ರು. ಆದ್ರೆ ಈ ಕೇಸ್ನ 2024 ನವೆಂಬರ್ ನಲ್ಲಿ ಡಿಸ್ಮಿಸ್ ಮಾಡಲಾಯಿತು. ಇಲ್ಲಿ ಜಡ್ಜ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದು ಅಮೆರಿಕದಲ್ಲಿ, ವಾರಣಾಸಿಯಲ್ಲ. ಹಾಗಾಗಿ ನಾವು ಈ ಕೇಸನ್ನ ಡಿಸ್ಮಿಸ್ ಮಾಡ್ತಾ ಇದ್ದೇವೆ ಅಂತ ಹೇಳ್ಕೊಂಡು ಅದನ್ನ ಡಿಸ್ಮಿಸ್ ಮಾಡಿದ್ರು. ಆದ್ರೆ ನಾಗೇಶ್ವರ್ ಮಿಶ್ರಾ ಅವರು ಸುಮ್ಮನೆ ಕೂತ್ಕೊಳ್ಳಿಕ್ ಹೋಗಿಲ್ಲ. ಅವ್ರು ಏನ್ ಮಾಡಿದ್ರು ಅಂದ್ರೆ 2025 ಜುಲೈನಲ್ಲಿ ಒಂದು ರಿವ್ಯೂ ಪಿಟಿಷನ್ ನ ವಾರಣಾಸಿಯ ಜನಪ್ರತಿನಿಧಿ ಕೋರ್ಟ್ ನಲ್ಲಿ ದಾಖಲು ಮಾಡಿದ್ರು. ಇಲ್ಲಿ ಕೋರ್ಟ್ ಈ ಮೊಕದ್ದಮೆಯನ್ನು ಸ್ವೀಕರಿಸಿ ಇದು ವಿಚಾರಣೆಗೆ ಯೋಗ್ಯವಾದಂತ ಕೇಸ್, ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಾವು ಮಾಡ್ತೇವೆ ಅಂತೇಳಿ ಹೇಳಿ ಈ ಕೇಸನ್ನ ಸ್ವೀಕರಿಸಿತು. ಯಾವಾಗ ಈ ಕೇಸ್ನ ವಾರಣಾಸಿಯ ಜನಪ್ರತಿನಿಧಿ ಕೋರ್ಟ್ ಸ್ವೀಕರಿಸ್ತೋ ಆಗ ರಾಹುಲ್ ಗಾಂಧಿ ಅವರಿಗೆ ಸ್ವಲ್ಪ ಟೆನ್ಷನ್ ಪ್ರಾರಂಭ ಆಯಿತು. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಹಲವಾರು ಕೇಸ್ಗಳು ರಾಹುಲ್ ಗಾಂಧಿ ಅವರ ಮೇಲಿದೆ. ಅದೇ ರೀತಿಯಲ್ಲಿ ಕೆಲವೊಂದು ಕೇಸ್ಗಳಲ್ಲಿ ಅವರು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಇದ್ರ ಜೊತೆಗೆ ಈಗ ಇನ್ನೊಂದು ಕೇಸ್ ಕೂಡ ಅವ್ರ ಮೇಲೆ ಈ ರೀತಿಯಾಗಿ ಆಡ್ ಆಗಿದೆ.
ಹಾಗಾಗಿ ರಾಹುಲ್ ಗಾಂಧಿ ಅವರು ಏನಾದರೂ ಮಾಡಿ ಈ ಕೇಸ್ನ ಮೇಲೆ ಸ್ಟೇ ಆರ್ಡರ್ ತಗೊಳ್ಬೇಕು ಅನ್ನೋ ಪ್ರಯತ್ನಕ್ಕೆ ಕೈ ಹಾಕಿದ್ರು. ರಾಹುಲ್ ಗಾಂಧಿ ಅವರ ಲೀಗಲ್ ಟೀಮ್ ಅಲಹಾಬಾದ್ ಹೈಕೋರ್ಟ್ ನ ಅಪ್ರೋಚ್ ಮಾಡಿ ಈ ಕೇಸಿಗೆ ಸಂಬಂಧಪಟ್ಟಂತೆ ತಡೆಯಾಜ್ಞೆಯನ್ನು ಕೋರ್ತು. ಆದ್ರೆ ಅಲಹಾಬಾದ್ ಹೈಕೋರ್ಟ್ ಇದನ್ನ ನಿರಾಕರಿಸಿತು. ಈ ಕೇಸ್ ಈಗಾಗಲೇ ಸ್ವೀಕಾರವಾಗಿ ತನಿಖೆ ಹಂತದಲ್ಲಿರೋದ್ರಿಂದ ಇದಕ್ಕೆ ತಡೆಯಾಜ್ಞೆಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಿರಾಕರಿಸಿತು. ಈಗ ರಾಹುಲ್ ಗಾಂಧಿ ಅವರಿಗೆ ಒಂದು ರೀತಿಯಾದಂತಹ ಸಮಸ್ಯೆ ಪ್ರಾರಂಭ ಆಗಿದೆ. ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ಇರುವಂತಹ ಬಹುದೊಡ್ಡ ಸಂಕಷ್ಟ ಏನು ಅಂತ ಹೇಳಿದ್ರೆ, ಈ ಕೇಸಿಗೆ ಸಂಬಂಧಪಟ್ಟಂತ ಸಂಪೂರ್ಣ ವಿಡಿಯೋ ಸಾಕ್ಷ್ಯ ಈ ಅರ್ಜಿದಾರರ ಬಳಿ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಖಂಡಿತವಾಗಿ ಸಂಕಷ್ಟ ಉಂಟಾಗ್ತದೆ. ಒಂದ್ ವೇಳೆ ಇಲ್ಲಿ ಏನಾದರೂ ಈ ಕೇಸ್ ಪ್ರೂವ್ ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಕನಿಷ್ಠ 2 ವರ್ಷಗಳ ಕಾಲ ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ. ನಿಮ್ಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವರು ಎದ್ದೊತ್ತದ್ದು ಮಾತಾಡ್ತಾರೆ. ಹಾಗಾಗಿ ಕೆಲವರು ಹೇಳ್ತಾರೆ ಅವರು ಒಬ್ಬ ಪಪ್ಪು ಅಂತ ಹೇಳ್ಕೊಂಡು. ಆದ್ರೆ ಖಂಡಿತವಾಗಿ ಆ ರೀತಿ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಕೂಡ ಒಂದು ಸ್ಟ್ರಾಟಜಿಯನ್ನ ಇವರು ಫಾಲೋ ಮಾಡ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ, ದೇಶದ ಹಲವಾರು ಕಡೆಗಳಲ್ಲಿ ಈ ರೀತಿ ಮಾತಾಡಿ ತಮ್ಮ ಮೇಲೆ ಕೇಸ್ಗಳನ್ನ ಹಾಕೊಳ್ಳೋದು, ಕೊನೆಗೆ ಜನರ ಮುಂದೆ ಹೋಗಿ ಬೇರೆಯದ್ದೇ ಆದ ರೀತಿಯಲ್ಲಿ ಮಾತಾಡೋದು. ಅದರಲ್ಲಿ ಮುಖ್ಯವಾಗಿ ನೋಡಿ, ನಾನು ಈ ರೀತಿಯಾಗಿ ಹೋರಾಟವನ್ನು ನಡೆಸ್ತಾ ಇದ್ದೇನೆ, ಹಾಗಾಗಿ ನನ್ನ ಮೇಲೆ ಇಷ್ಟೊಂದು ಕೇಸ್ಗಳು ದಾಖಲಾಗಿದೆ, ಆದ್ರೂ ಕೂಡ ನಾವು ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ಅದಕ್ಕೆ ಬದಲಾಗಿ ಪ್ರಜಾಪ್ರಭುತ್ವವನ್ನು ರಕ್ಷಿಸಲಿಕ್ಕಾಗಿ, ಅದೇ ರೀತಿಯಲ್ಲಿ ಭಾರತದಲ್ಲಿರುವಂತಹ ನಿರಂಕುಶ ಪ್ರಭುತ್ವವಾದಿಯನ್ನ ಹೊಡೆದುರುಳಿಸ್ಲಿಕ್ಕಾಗಿ ನಾನು ಹೋರಾಟವನ್ನ ಮಾಡ್ತಾ ಇದ್ದೇನೆ, ನನ್ನ ಜೊತೆಗೆ ನೀವು ನಿಲ್ಲಿ, ಈ ರೀತಿ ಹೇಳ್ಕೊಂಡು ಸಿಂಪತಿಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಕೂಡ ಈ ಒಂದು ಕೇಸ್ಗಳನ್ನ ಇವರು ಆಯುಧವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಹೋದಲ್ಲಿ ಬಂದಲ್ಲಿ ಬಾಯಿ ಬಂದ ರೀತಿಯಲ್ಲಿ ಮಾತಾಡ್ಕೊಂಡು ಹೋಗ್ತಾರೆ. ಈ ರೀತಿಯಾದಂತಹ ಕೇಸ್ಗಳು ಅವ್ರ ಮೇಲೆ ಬೀಳ್ತಾನೆ ಇರ್ತದೆ. ಈಗ ಆ ಸಾಲಿಗೆ ಇನ್ನೊಂದು ಕೇಸ್ ಆಡ್ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ವಿಚಾರಣೆ ನಡೀತದೆ. ಇದರಿಂದ ರಾಹುಲ್ ಗಾಂಧಿ ಅವರು ತಪ್ಪಿಸ್ಕೊಳ್ತಾರ ಅಥವಾ ರಾಹುಲ್ ಗಾಂಧಿ ಅವರು ಸಿಕ್ಕಿ ಬಿಡ್ತಾರ, ಯಾವುದಕ್ಕೂ ನಾವು ಕೆಲ ದಿನಗಳ ಮಟ್ಟಿಗೆ ಕಾದು ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.